ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಈರುಳ್ಳಿ ಪಕೋಡ ಅಥವಾ ಬಜ್ಜಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಸಿಂಪಲ್ ರೆಸಿಪಿ, ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಕುಕ್ಕಿಂಗ್ ರೆಸಿಪಿ. ಕೊನೆಯವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಆಲ್ರೆಡಿ ನಾನೆಲ್ಲ ಇದರಲ್ಲಿ ಈ ಪಾತ್ರೆಯಲ್ಲಿ ಹಾಕಿರ್ತಕ್ಕಂಥದ್ದು ಈರುಳ್ಳಿ ಕಟ್ ಮಾಡಿ ಹಾಕಿರ್ತಕ್ಕಂಥದ್ದು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಅಜ್ವಾನ, ಉಪ್ಪು, ಸೋಡಾ, ಹಾಗೆ ಜೀರಿಗೆ ಇಷ್ಟ, ಮತ್ತು ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದೇನೆ. ಬೇಕಾದ್ರೆ ಹಾಕ್ಕೋಬೋದು, ಬೇಡ ಆದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿ ಹಾಗೆ ಆರೋಗ್ಯಕರ ಹೆಲ್ದಿಯಾಗಿರ್ತಕ್ಕಂಥ ಇದು ಈರುಳ್ಳಿ ಪಕೋಡ ರೆಡಿ ಆಗಲಿಕ್ಕೆ ಕೇವಲ 10 ನಿಮಿಷ ಸಾಕು ಮಾಡಲಿಕ್ಕೆ. ತುಂಬ ಈಸಿ ಆದಂಥ ರೆಸಿಪಿ. ಮನೆಯಲ್ಲಿ ಅದೇ ತಿಂಡಿ, ಆಮೇಲೆ ಅದೇ ಡೈಲಿ ರೊಟ್ಟಿ ಅದು ಇದು ತಿಂದು ಬೇಜಾರಾಗಿರೋರಿಗೆ ಇದನ್ನು ಕೇವಲ ಒಂದು 10-15 ನಿಮಿಷದಲ್ಲಿ ಮಾಡ್ಕೋಬೋದು, ತುಂಬ ಈಸಿಯಾಗಿ. ನೋಡಿ, ಎಲ್ಲ ಐಟಮ್ಸ್ ಹಾಕಿದ ನಂತರ ಈ ಥರ ಈರುಳ್ಳಿ ನೀರು ಬಿಡುತ್ತೆ. ಸೊ ಹಾಗಾಗಿ ಒಂದು ಕಡೆ ಆಗುತ್ತೆ ಈರುಳ್ಳಿ, ಒಂದು ಕಡೆ ಹಿಟ್ಟು, ಒಂದು ಕಡೆಗೆ ಗಂಟು ಬರುತ್ತೆ. ಸೊ ಹಾಗಾಗಿ ನೀಟಾಗಿ ಎಲ್ಲ ಐಟಮ್ಸ್ ಹಾಕಿದ ನಂತರ ಅದು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟೇ, ಸ್ವಲ್ಪ ಸ್ವಲ್ಪ. ಅದು ತೀರಾ ಹಿಟ್ಟು ಮಾಡಿದೆ ಅಂದರೆ ಎಷ್ಟು ಟೇಸ್ಟಿ ಬರೋಲ್ಲ. ಸೊ ಹಾಗಾಗಿ ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟನ್ನು ಮಾಡಿಕೊಂಡು, ಕಡಿಮೆ ಪ್ರಮಾಣದಲ್ಲಿ. ನಾವು ಇರೋದು ಮೂವರೇ ನಮ್ಮ ಮನೆಯಲ್ಲಿ, ನಾನು, ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು. ಸೊ ಹಾಗಾಗಿ ನಮ್ಮ ಮೂವರಿಗೆ ಎಷ್ಟು ಬೇಕೋ ಹಿಟ್ಟನ್ನ ಕಲಿಸ್ಕೊಂಡು, ಹಾಗೆ ಅದ್ರ ಜೊತೆ ಕಾಂಬಿನೇಷನು ತೋಸೆ ಹಚ್ಚಿದ ಮಂಡಕ್ಕಿ. ನಮ್ಮ ಕಡೆ ನೀವೇನಂತೀರ ಗೊತ್ತಿಲ್ಲ, ನಾವು ತೋಸಿದ ಮಂಡಕ್ಕಿ ಸೂಸ್ಲ ಈ ಥರ ಅಂತ ಕರಿತೀವಿ. ಆ್ಯಕ್ಚುಲಿ ಅದಕ್ಕೆ ಇದ್ರೇ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ಅದನ್ನು ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾನು ತೋಸಿದ ಮಂಡಕ್ಕಿ ಒಗ್ಗರಣೆ ಎಲ್ಲ ಮಾಡಿಟ್ಟಿದ್ದೀನಿ. ನೋಡಿ, ಈ ಥರ ಬಜ್ಜಿನೂ ಮಾಡಿದ್ದೀನಿ. ಅದು ಒಂದು 10 ನಿಮಿಷ ರೆಸ್ಟ್ ಇರಬೇಕು ಹಿಟ್ಟು. ಸೊ ಲೇಟಾಗಿತ್ತು ಅಂತ ಹೇಳಿಬಿಟ್ಟು ಮಾಡಿದ್ದೀನಿ ತಯಾರಿನೇ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತಂದು. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು, ನೋಡಿ, ತುಂಬ ರುಚಿಕರವಾಗಿರ್ತಕ್ಕಂಥದ್ದು. ಹಾಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಯಾವ ಇದನ್ನು ಸಮಸ್ಯೆನೂ ಬರೋಲ್ಲ ಅಂತ ನನ್ನ ಒಂದು ಒಪಿನಿಯನ್. ಹಾಗೆ ಆಚೆ ಕಡೆ ಯಾವ ಎಣ್ಣೆಯಿಂದ ಕರೆದಿರ್ತಾರೋ ಏನೋ, ಮನೆಯಲ್ಲೇ ಆದರೆ ನಾವೇ ಪ್ಯೂರಿಟಿಯಾಗಿ ಮಾಡ್ಕೋಬೋದು, ಹೈಜೆನಿಕ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತಿನ ವಾತಾವರಣ ನೋಡ್ತೀರ ಅಲ್ವಾ ಯಾವ ಥರ ಇದೆ ಅಂತ. ಹಾಗಾಗಿ ನಾವು ಮನೆಯಲ್ಲೇ ಆದಷ್ಟು ಮಾಡ್ಕೊಂಡು ತಿನ್ನೋ ಪ್ರಯತ್ನ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಇವಾಗ ತೋಸೆ ಹಚ್ಚಿದ ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ, ಹಾಗೆ ಬಜ್ಜಿ ರೆಡಿಯಾಗಿದೆ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತಕ್ಕಂಥದ್ದು, ಹಾಗೆ ಆರೋಗ್ಯಕರ, ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಮಗಳು ಸಹ ಸ್ಕೂಲ್ ಟ್ರಿಪ್ಪಿಗೆ ಹೋಗಿದ್ಲು, 1 ಡೇ ಟ್ರಿಪ್ಪು. ಅವಳು ಸ್ಕೂಲ್ ಬಂದು ಕಣ್ಣೂರು ಸ್ಕೂಲು ಇದರಲ್ಲಿರ್ತಕ್ಕಂಥ ರಾಣೆಬೆನ್ನೂರಲ್ಲಿ. ಸೊ ಅಲ್ಲಿಂದ ಶಿಗ್ಗಾಂವ್ಗೆ ಕರ್ಕೊಂಡು ಹೋಗಿದ್ದು. ಗಂಗೆಬಾವಿ ರೆಸಾರ್ಟ್ ಗೊತ್ತಿರುತ್ತೆ ಅನಿಸುತ್ತೆ ಎಲ್ಲರಿಗೂ. ಹಾಗೆ ಅವಳು ಟ್ರಿಪ್ ಮುಗಿಸ್ಕೊಂಡು ಬಂದಳು. ನಾನು ಮನೆಯಲ್ಲಿ ನೋಡಿ ರೊಟ್ಟಿ ಮಾಡೋದು ಒಂದು ಟೈಮ್ ರೊಟ್ಟಿ ಮಾಡಿದೆ ಅಂದರೆ ಇಷ್ಟೆಲ್ಲ ಇರುತ್ತೆ ರೊಟ್ಟಿ, ಎಷ್ಟು ಹಿಟ್ಟೆಲ್ಲ ಆಗಿರುತ್ತೆ. ಸೊ ನೋಡಿ, ಈ ಥರ ಎಲ್ಲ ಮಾಡಿಕೊಂಡು ಅಲ್ಲೇದಲ್ಲೇ ಇದು ಮಾಡಿಕೊಂಡು ಇರೋದು ಮೂವರಿಗೆ ರೊಟ್ಟಿ ಮಾಡಿದ್ವಿ ಅಂದರೆ ಇಷ್ಟೆಲ್ಲ ಕೆಲಸ ಹತ್ತುತ್ತೆ ಅಂತಂದು. ಸೊ ಸ್ನೇಹಿತರೆ, ರೊಟ್ಟಿ ಸಹ ತೋರಿಸ್ತಿದೆ, ಜವಾರಿ ರೊಟ್ಟಿ ಹೇಗಿದೆ ಅಂತಂದು. ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನೋಡಿ, ನನ್ನ ಮನೆಯಲ್ಲಿ ಪ್ರತಿದಿನ ಇಷ್ಟು ರೊಟ್ಟಿ ಬೇಕೇ ಬೇಕು. ಹಾಗಾಗಿ ನೋಡಿ, ಇಷ್ಟೆಲ್ಲ ಕೆಲಸ ಹತ್ತುತ್ತೆ ಒಂದು ರೊಟ್ಟಿ ಮಾಡಿದೆ ಅಂದರೆ. ಅದಕ್ಕೆ ಈ ವಿಡಿಯೋ ಇರಲಿ ಅಂತ ತೋರಿಸಿದೆ ನಿಮಗೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ, ಟೈಮ್ ಬಂತು. ಹಾಗೆ ರೊಟ್ಟಿ ಕಾಂಬಿನೇಷನ್ ನೋಡಿ, ಬೇಳೆ ಪಲ್ಯ ಮತ್ತು ಜವಳಿಕಾಯಿ ಪಲ್ಯ ಮಾಡಿದ್ದೆ. ಸೊ ಹಾಗಾಗಿ ಅದೂ ಸಹ ರೆಡಿಯಾಗಿತ್ತು ಮಧ್ಯಾಹ್ನ ಊಟಕ್ಕೆ. ಹಾಗೆ ನನ್ನ ಮಕ್ಕಳು ಸ್ಕೂಲ್ ಟ್ರಿಪ್ಪಿನ ಫೋಟೋಸ್ ಇರಲಿ ಅಂತ ಹೇಳಿಬಿಟ್ಟು ಹಾಕಿದೆ. ನೋಡಿ, ಫ್ರೆಂಡ್ಸೊಂದಿಗೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಕೊನೆವರೆಗೆ ನೋಡ್ತಾ, ನನ್ನ ಬೆಳವಣಿಗೆಗೆ ನಿಮ್ಮ ಸಹಕಾರ ತುಂಬ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.